ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ವಿಚಾರದಲ್ಲಿ ಉದ್ವಿಗ್ನತೆ ಮುಂದುವರೆದಿದೆ. ಪ್ರೀತಂ ಗೌಡ ಪರ ಜೆಡಿಎಸ್ಸಿಗರು ಕೆಂಡ ಕಾಡ್ತಾ ಇದ್ರೆ, ಮತ್ತೊಂದು ಕಡೆ ಶಾಸಕ ಪ್ರೀತಂ ಗೌಡ ಪರ ಸ್ಥಳೀಯ ಬಿಜೆಪಿ ನಾಯಕರು ಬಹಿರಂಗ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯ ಬಿಜೆಪಿ ಮುಖಂಡರು ಕಾಂಗ್ರೆಸ್ ವಿರುದ್ಧ ಹಾಗೂ ಜೆಡಿಎಸ್ ನಾಯಕರ ಹೇಳಿಕೆಗಳ ವಿರುದ್ಧ ತೀಕ್ಷ್ಣ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಹಾಸನ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರಾದಂತಹ ನಾರಾಯಣ್ ಗೌಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಹಾಸನ ಕ್ಷೇತ್ರದಲ್ಲಿ ಸುಮಾರು 20,000 ಮತಗಳ ಲೀಡ್, ಅರಕಲಗೂಡಿನಲ್ಲಿ 19,000 ಮತಗಳ ಲೀಡ್ ಕಾಂಗ್ರೆಸ್ಗೆ ಬಂದಿದೆ. ಹಾಗಿದ್ರೆ ಮಂಜು ಅವರು ಹೇಗೆ ಪ್ರೀತಂ ಗೌಡರ ಮೇಲೆ ದೂರ್ತಾರೆ ಅಂತ ಪ್ರಶ್ನಿಸಿದ್ದಾರೆ. ಇಲ್ಲಿ ಮೈತ್ರಿಗೆ ನಮ್ಮ ಒಪ್ಪಿಗೆ ಇಲ್ಲ, ಜೆಡಿಎಸ್ ನಾಯಕರೇ ಪ್ರೀತಂ ಗೌಡ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಅವರಿಗೆ ಪ್ರೀತಂ ಗೌಡರ ಬಗ್ಗೆ ಅಷ್ಟು ಭಯವೇ ಅಂತ ಟೀಕಿಸಿದ್ರು. ಇನ್ನು ಒಕ್ಕಲಿಗ ಸಮುದಾಯದ ಮತ್ತೊಬ್ಬ ನಾಯಕ ಬೆಳೆಯಬಾರದು ಎಂಬ ತಂತ್ರಗಾರಿಕೆಯಿಂದಾನೇ ಇಂತಹ ಹೇಳಿಕೆಗಳು ಬರ್ತಾ ಇವೆ. ಚನ್ನಪಟ್ಟಣದಲ್ಲಿ ಯೋಗೇಶ್ ವಿಷಯದಲ್ಲೂ ಕೂಡ ಇದೇ ರೀತಿಯ ಘಟನೆ ನಡೆದಿದೆ ಅಂತ ಆರೋಪಿಸಿದ್ದಾರೆ. ನಮಗೆ ಇಲ್ಲಿ ಮೈತ್ರಿ ಬೇಕಿಲ್ಲ, ಯಾರ್ ಏನ್ ಹೇಳಿದ್ರು ಕೂಡ ಹಾಸನದಿಂದ ಪ್ರೀತಂ ಗೌಡರೇ ಅಭ್ಯರ್ಥಿ ಅಂತ ಹಾಸನ್ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ನಾರಾಯಣ್ ಗೌಡ ಅವರು ಹೇಳಿದ್ದಾರೆ. ಹಾಸನ ನಗರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವರೂಪ್ ರವರು ಜೆಡಿಎಸ್ MLA 20,000 ಲೀಡ್ ಕೊಟ್ರಲ್ಲ ಕಾಂಗ್ರೆಸ್ಗೆ. ಇವ್ರು ಏನ್ ಮಾಡಿದ್ರು? ಮಂಜೂರವ್ರು ಹೇಳ್ತಾರೆ ಮೈತ್ರಿ ವಿರೋಧವಾಗಿದ್ದಾರೆ ಪ್ರೀತಂ ಗೌಡರು ಅಂತ ಮಾತಾಡ್ತಾರೆ. ಆದ್ರೆ ಮಂಜು ಅವ್ರ ಕ್ಷೇತ್ರದಲ್ಲಿ ಅವರು ಜೆಡಿಎಸ್ ಶಾಸಕರು, ಅವ್ರ ಕ್ಷೇತ್ರದಲ್ಲಿ 19,000 ಲೀಡ್ ಕೊಟ್ರಲ್ಲ ಕಾಂಗ್ರೆಸ್ಗೆ. ನೀವೇನ್ ಮಾಡ್ತಾ ಇದ್ರಿ? ನಿಮ್ಮ ದೃಷ್ಟಿನಲ್ಲಿ ನೀವೇ ಹೇಳೋ ರೀತಿ ಹಾಗಾದ್ರೆ ಜಿಲ್ಲೆನಲ್ಲಿ ಪ್ರೀತಂ ಗೌಡ್ರೆ ಹೆಚ್ಚು ಶಕ್ತಿಶಾಲಿ ಅನ್ನೋದನ್ನ ನೀವೇ ಒಪ್ಕೊಂಡಿದ್ರಿ ಅನ್ನಂಗೆ ಆಯ್ತು. ಪ್ರೀತಂ ಗೌಡ್ರಿಂದಲೇ ಸೋಲಾಯ್ತು ಅಂದಾಗ ಶಕ್ತಿಶಾಲಿ ಯಾರು? ಪ್ರೀತಂ ಗೌಡ್ರೆ ಶಕ್ತಿಶಾಲಿ ಅನ್ನೋದನ್ನ ನೀವೇ ನಿರೂಪಿಸ್ತಾ ಇದ್ದೀರಿ. ಜಿಲ್ಲೆನಲ್ಲಿ ಮೈತ್ರಿ ಬೇಡ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಪ್ರೀತಂ ಗೌಡ್ರು ಅಲ್ಲ, ಜಿಲ್ಲೆಯ ಪ್ರತಿಯೊಬ್ಬ ಕಾರ್ಯಕರ್ತರ ಅಭಿಲಾಷೆ, ಅವರ ಇಚ್ಛೆ ಇದು ಮೈತ್ರಿ ಬೇಡ ಅನ್ನೋದು. ಅದನ್ನ ಅವರು ರಾಜ್ಯ ನಾಯಕರುಗಳಿಗೆ ತಿಳಿಸಿದ್ದಾರೆ. ತಪ್ಪೇನಿದೆ? ಇವರೇ ಪ್ರತಿಯೊಂದು ಸಭೆಗಳಲ್ಲಿ ಪ್ರಚಾರಗಳಲ್ಲಿ ಪ್ರೀತಂ ಗೌಡ್ರು ವಿರೋಧ, ಪ್ರೀತಂ ಗೌಡ್ರು ವಿರೋಧ, ಪ್ರೀತಂ ಗೌಡ್ರು ವಿರೋಧ. ಯಾಕಪ್ಪ ಪ್ರಚಾರ ಮಾಡ್ತಾ ಇದ್ದೀರಿ ನೀವು? ಅಂದರೆ ಪ್ರೀತಂ ಗೌಡ್ರು ಕಂಡು ಅಷ್ಟೊಂದು ಭಯನ ನಿಮಗೆ? ಲಿಂಗೇಶ್ ಅವ್ರು ಮುಂದವ್ರು ಹೇಳ್ತಾರೆ ಕಾಂಗ್ರೆಸ್ಸಿಗೆ ಪ್ರೀತಂ ಗೌಡ್ರು ಕಾಲಿಟ್ಟಿದ್ದಾರೆ, ಒಂದು ಕಾಲು ಆಚೆ ಹಾಕವ್ರೆ. ಪ್ರೀತಂ ಗೌಡ್ರು BJPಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಅವ್ರಿಗೆ ಅವ್ರದೇ ಆದಂಥ ಜವಾಬ್ದಾರಿನ ಕೊಟ್ಟಿದ್ದಾರೆ ಪಕ್ಷ. ಅದೇ ರೀತಿ ಇಡೀ ರಾಜ್ಯದಲ್ಲಿ ಹಗಲು ರಾತ್ರಿ ಅವರು ಪಕ್ಷಕ್ಕಾಗಿ ದುಡಿತಾ ಇದ್ದಾರೆ, ಶ್ರಮಿಸ್ತಾ ಇದ್ದಾರೆ. ಅವರು ಕಾಂಗ್ರೆಸ್ಗೆ ಹೋಗುವಂಥ ಗ್ರಾಚಾರ ಏನು ಬಂದಿಲ್ಲ ಅವ್ರಿಗೆ, ಅಂಥ ಪರಿಸ್ಥಿತಿ ಏನಿಲ್ಲ. ಇವ್ರುಗಳೇ ಕಾಂಗ್ರೆಸ್ಸಿಗೆ ಕಳ್ಸಕ್ಕೆ ಹೊರಟವ್ರೆ. ಕಾರಣ ಏನು? ಎಲ್ಲಿ ಬೇರೊಬ್ಬ ಒಕ್ಕಲಿಗರ ನಾಯಕ ಬೆಳೆದ್ಬಿಡ್ತಾನೆ ನಾವು ಹಾಸನ ಜಿಲ್ಲೆಯಲ್ಲಿ, ಅದನ್ನು ತೆಗಿಬೇಕು ಅನ್ನೋ ತಂತ್ರಗಾರಿಕೆ ಇದು. ಈ ತಂತ್ರಗಾರಿಕೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಇದೇ ತಂತ್ರಗಾರಿಕೆ ಮಾಡಿ ಚನ್ನಪಟ್ಟಣದಲ್ಲಿ BJPಯಲ್ಲಿ ಇದ್ದಂಥ ಯೋಗೇಶ್ವರನ್ನ ಕಳಿಸಿದ್ರು ಟಿಕೆಟ್ ತಪ್ಪಿಸಿ. ಅಂದರೆ ಪ್ರೀತಂ ಗೌಡ್ರಿಗೆ ಟಿಕೆಟ್ ಕೊಡೋಲ್ಲ ಅಂತ ನಿಮ್ಗೇನು ಗೊತ್ತು? ಯಾವ ಜ್ಯೋತಿಷಿ ಕೇಳಿದ್ರಿ ನೀವು? ನಿಮ್ಗೆ ಯಾರು ಶಾಸ್ತ್ರ ಹೇಳಿದವರು? ನಿಮಗೆ ಗಿಳಿಪಾಠ ಹೇಳಿತಾ ಪ್ರೀತಂ ಗೌಡ್ರಿಗೆ ಟಿಕೆಟ್ ಕೊಡಲ್ಲ ಅಂತ? ನಾನಾದರೂ ಇವತ್ತು ಹೇಳ್ತಾ ಇದ್ದೀನಿ, ಹಾಸನ ನಗರದಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ BJPಯಿಂದ ಪ್ರೀತಂ ಗೌಡ್ರೇ ಅಭ್ಯರ್ಥಿ. ಇದರಲ್ಲಿ ಎರಡನೇ ಮಾತಿಲ್ಲ. ನೀವೇನೇ ತಂತ್ರಗಾರಿಕೆ ಮಾಡಿದ್ರು, ನೀವೇನೇ ವಿರೋಧ ಮಾಡಿದ್ರು, ನೀವು ರಾಷ್ಟ್ರ ಮಟ್ಟದಲ್ಲಿ ವಿರೋಧ ಮಾಡಿದ್ರು ಕೂಡ ಪ್ರೀತಂ ಗೌಡ್ರ ಸೀಟನ್ನು ತಪ್ಸಕ್ಕೆ ನಿಮ್ಗೆ ಯಾರ ಕೈಲೂ ಆಗಲ್ಲ. ಇದು ಶತಸಿದ್ಧ. ನೀವು ಇನ್ನೊಬ್ರು ಎಲ್ಲಿ ನಮ್ಮ ವಿರುದ್ಧವಾಗಿ ಇನ್ನೊಬ್ಬ ಒಕ್ಕಲಿಗರು ಉಟ್ಕೊಂಡ್ಬಿಡ್ತಾನೋ ಅನ್ನೋ ಭಯದಿಂದ ನೀವು ಈ ರೀತಿ ಹೇಳ್ತಾ ಇದ್ದೀರಾ ಹೊರತು ಇದು ಬೇರೆ ಉದ್ದೇಶ ಏನೂ ಇಲ್ಲ. ಲಿಂಗೇಶ್ ಅವರವರು ಹೇಳ್ತೀನಿ, BJP ಜಿಲ್ಲೆನಲ್ಲಿಲ್ಲ ಅಂತ ನಾಯಕರುಗಳು ಹೇಳ್ತಾವ್ರೆ. ಲಿಂಗೇಶ್ ಅವರು ಚುನಾವಣೆಯಲ್ಲಿ 2023ರಲ್ಲಿ 3ನೇ ಸ್ಥಾನಕ್ಕೆ ಹೋದ್ರು, ಅಲ್ಲಿ ಗೆದ್ದದ್ದು BJP. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.